ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಹಾಯ್ ಹೋಪಲ್ಲಿ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಮಾಡಿ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇವಾಗ ಟೈಮು 10 ಗಂಟೆಗೆ 10 ನಿಮಿಷ ಇದೆ. ಇವಾಗ ಸ್ವಲ್ಪ ಅಂಗಡಿಗೆ ಹೋಗೋದು ಲೇಟ್ ಆಯಿತು. ಇನ್ನಾಗ ಬಂದಿದ್ದಾನೆ ಮಲ್ಕೊಂಡು ತೋರಿಸ್ತೀನಿ. ನೀನಾದ್ರು ಬಂದಿರೋದ್ರಿಂದ ಫುಲ್ ಲೇಟ್ ಆಯಿತು. ಇವತ್ತು ಅಂಗಡಿಗೆ ಹೋಗಬೇಕು. ಈಗ ತಿಂಡಿ ತಿನ್ಕೊಂಡು ಅಂಗಡಿಗೆ ಹೋಗಬೇಕು. ಇವತ್ತಿನ ದಿನದಿಂದ ನಮಗೆ ಹಬ್ಬ ಸ್ಟಾರ್ಟ್ ಇದೆ. ಇವತ್ತು ತಿಂಡಿ ಏನು ಮಾಡಿದ್ದೀನಿ ಏನು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಬನ್ನಿ. ತಿಂಡಿಗೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಬಟ್ ಚಿತ್ರಾನ್ನ ನಂಗೆ ಸ್ವಲ್ಪ ಆಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರು ಹಾಕ್ಕೊಂಡಿದ್ದೀನಿ. ಯಾರೆಲ್ಲ ಸಾಂಬಾರು ಮತ್ತು ಚಿತ್ರಾನ್ನ ಕಾಂಬಿನೇಷನ್ ಅಂತ ತಿಂದಿರೋ ಕಮೆಂಟ್ ಹಾಕಿ. ತಿಂಡಿ ತಿಂದ್ಕೊಂಡು ಇವಾಗ ಶಾಪ್ಗೆ ಹೋಗಬೇಕು. ಇವತ್ತಿನ ದಿನ ಎಲ್ಲ ಹೇಗಾಗುತ್ತೆ ಏನು ಎತ್ತ ಅಂತಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಹಾಯ್, ಮನೆಯಿಂದ ಎಲ್ಲ ಬಂದು ಬೇಗ ಈ ಥರ ಹೂವೆಲ್ಲ ತೊಗೊಂಡಿದ್ದೀರಲ್ಲ, ಇದರಲ್ಲಿ ಎಷ್ಟು ಚೆನ್ನಾಗಿದೆ ಈ ಥರದ ಹೂಗಳೆಲ್ಲ. ಇದು ಸ್ವಲ್ಪ ಉದ್ದಕ್ಕಿದೆ, ಅದನ್ನೇ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ ಈ ಥರದ ಹೂವೆಲ್ಲ? ನೋಡಿ ಎಷ್ಟು ಚೆನ್ನಾಗಿದೆ. ಶಾಪಿಗೆ ಬಂದು ಪೂಜೆ ಎಲ್ಲ ಮಾಡಾಯಿತು. ಇವಾಗ ಇಲ್ಲಿ ಇದೆಯಲ್ಲ, ಇದೆಲ್ಲ ಕೆಲವೊಂದು ಐಟಮ್ಸ್ ತರಿಸಿದ್ದೀನಿ. ಅಂದರೆ ಬ್ಲೌಸ್ ಪೀಸಸ್ ಏನಿದೆ ಅದೆಲ್ಲ ತೊಗೊಬಂದಿದ್ದೆ. ಮೊನ್ನೆ ಒಂದಷ್ಟು ಹಾಕ್ಸಿದ್ದೆ, ಅದೆಲ್ಲ ಖಾಲಿಯಾಗಿತ್ತು. ಇವಾಗ ಮತ್ತೆ ಒಂದಷ್ಟು ನೆನೆ ತರಿಸಿದ್ದೀನಿ. ಇದೆಲ್ಲ ಸಾಮಾನ್ಯ ಕುಂಕುಮ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊತಾರಲ್ಲ ನೋಡಿ, ಈ ಥರ ಬ್ಲೌಸ್ ಪೀಸಸ್ಸು. ಇದರಲ್ಲಿ 20 ಪೀಸಸ್ ಬರುತ್ತೆ. ಇದು ಮಾಮೂಲಿ 10 ಪೀಸಸ್ ಬರುತ್ತೆ. ಇದು ನಮಗೆ 30 ರುಪೀಸ್ ಏನೋ ಬೀಳುತ್ತೆ. ಇದಕ್ಕೂ ಕೂಡ ಕುಂಕುಮ ಕೊಡೋಕೆ ತೊಗೋತಾರೆ. ಇವು ಕೂಡ 1 ಮೀಟರ್ದು ಕ್ಯೂನಿ ಬಟ್ಟೆಗಳು ಅಂತ ಹೇಳ್ತಾರೆ, ಆ ಥರದ್ದು. ಇದು 1 ಮೀಟರು, ಇದು 80 ಸೆಂಟಿಮೀಟರ್ಸ್. ಇದೆಲ್ಲ ಇವಾಗ ಏನಿದೆ ಇದಕ್ಕೆ ಹಿಂಗೆ ಅರೇಂಜ್ ಮಾಡಿಬಿಡೋದು. ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಬಂದು ನಾನು ಸ್ವಲ್ಪ ಸಾಂಬಾರು ಮಾಡಿಟ್ಟು, ಸ್ವಲ್ಪ ಪಾಯಸ ಮಾಡಿಟ್ಟು ರಾತ್ರಿ ಅಡುಗೆಗೆ ಅಂತ ಹೇಳ್ಬಿಟ್ಟು ರೈಸ್ ಆಮೇಲೆ ಮಾಡ್ಕೋತೀನಿ ಅಂತಂದರೆ ನಮ್ಮಮ್ಮ ನಮ್ಮ ಅತ್ತೆ ಇದ್ದರು. ಮತ್ತು ಹೆಸರುಬೇಳೆನೂ ಕೂಡ ನೆನೆ ಹಾಕ್ತೆ. ಒಂದು 7 ಗಂಟೆ ಅಷ್ಟೊತ್ತಿಗೆ ಹೆಸರುಬೇಳೆ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವೀಟ್ಗೆ ನಾನು ಇಲ್ಲಿ ಹಾರ್ಲಿಕ್ಸ್ ಬರ್ಫಿ ಮತ್ತು ಜಹಾಂಗೀರ್ ತರಿಸಿದ್ದೆ ಬಂದವ್ರಿಗೆ ಸ್ವೀಟ್ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು. ಟೈಮ್ ಇವಾಗ 3 ಗಂಟೆ 45 ನಿಮಿಷ ಆಗಿದೆ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. 1 ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ, ಯಾಕೋ ನಿನ್ನಾದ ಊರಿಂದ ಬಂದಿದ್ದನಲ್ಲ ತುಂಬ ಕಿರಿಕಿರಿ ಮಾಡ್ತಿದ್ದಾನೆ. ಸಾಕಾಗ್ಬಿಟ್ಟಿದೆ. ನಿನ್ನೆ ನೈಟ್ ಬಂದಿರೋದ್ರಿಂದ ಅವನು ಬೆಳಿಗ್ಗೆ ಸಾಕು ಮಾಡಿಬಿಟ್ಟಿದ್ದಾನೆ. ಬೇಜಾರಾಗ್ಬಿಟ್ಟಿದೆ. ಅಯ್ಯೋ ಏನಕ್ಕೆ ಕರ್ಕೊಬಂದೆ ಅನ್ನೋ ಆ ಥರ ಬೇಜಾರಾಗ್ತಾಯಿದೆ ನನಗೆ. ಯಾಕೆ ಗೊತ್ತಿಲ್ಲ, ಒಂದು ಸಾಮಾನ್ಯ ಆರಾಮಾಗಿ ಆಟಾಡ್ಕೊಂಡಿರೋನು, ಏನಿಲ್ಲ ಆರಾಮಾಗೇ ಇದ್ದಾನೆ. ಏನು ಜ್ವರನೂ ಇಲ್ಲ, ಏನೂ ಇಲ್ಲ, ನೆಗಡಿ ಕೆಮ್ಮು ಏನೂ ಕೂಡ ಇಲ್ಲ. ಬಟ್ ಅದೇನಕ್ಕೆ ಹಂಗೆ ಆಡ್ತಾಯಿದ್ದಾನೆ ಅನ್ನೋದು ಗೊತ್ತಿಲ್ಲ. ಇವಾಗ ಅವನಿಗೆ ಮನೆಗೆ ಹೋಗ್ಬಿಟ್ಟು ನಮ್ಮ ಅಪ್ಪನ ತಂಗಿ ಇದ್ದಾರಲ್ಲ ಮತ್ತೆ ಬಂದಿದ್ದರು,
ಅವ್ನ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ನಾನನೂ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ಸುಮ್ಮನೆ ಕಿರಿಕಿರಿ ಮಾಡ್ತಿದ್ದೆ, ಅದಕ್ಕೆ ಅಮ್ಮ ಸ್ನಾನನೂ ಕೂಡ ಮಾಡಿಸಿರಲಿಲ್ಲ. ಇವಾಗ ನಾನು ಸ್ನಾನ ಗಿನ ಎಲ್ಲ ಮಾಡಿಸಿ ಮಲಗಿಸ್ಬಿಟ್ಟು ಅನ್ನ ಸಾಂಬಾರು ಪಾಯಸ ಮಾಡಿಟ್ಬಿಟ್ಟು ಬಂದೆ. ಮತ್ತು ಹೆಸರು ಬೇಳೆನ ಮಾಡಬೇಕಾದಕ್ಕೆ ಅವ್ರು ಮಾಡ್ಕೋತೀವಿ, ನೀನು ಹೋಗಿ ಅಂಗಡಿಗೆ ಹೋಗು ಅಂತ ಹೇಳಿದರು. ನಾನು ಅಂಗಡಿಗೆ ಬಂದಿದ್ದೀನಿ, ಊಟ ಮಾಡ್ಕೊಂಡು ಬಂದೆ. ಇವಾಗ 3 ಗಂಟೆ 45 ನಿಮಿಷ ಆಗಿದೆ. ಇವತ್ತಿನ ದಿನ ಸಂಜೆ ಎಲ್ಲ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ಏನಿದ್ದಾರೆ ಅವರೆಲ್ಲ ಹಾಲರ್ವಿ ತರ್ತಾರೆ ಮತ್ತು ದೇವ್ರುಗಳೆಲ್ಲ ಬರುತ್ತೆ. ಅದೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ದಿನ ಎಲ್ಲ ಏನಾಗುತ್ತೆ ಏನು ಎತ್ತ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಇದೆಯಾ ಏನಾದ್ರು ಎಲ್ಲಿಗೆ ಬಂದಿದೆಯಾ? ನನ್ನ ಹಸ್ಬೆಂಡು ಕೂಡ ಆಲ್ಮೋಸ್ಟ್ ಒಂದು 5 o'clock ಅಷ್ಟೊತ್ತಿಗೆ ಶಾಪಿಗೆ ಬಂದರು. ಕೆಲವೊಂದು ಲೈಟಸ್ ಎಲ್ಲ ಹೊರಗಡೆ ಅರೇಂಜ್ ಮಾಡಿದ್ರಲ್ಲ, ಅದಕ್ಕೆ ನಮ್ಮ ಅಂಗಡಿಗೂ ಸ್ವಲ್ಪ ಲೈಟ್ಸ್ ಎಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಇದೇನಿದೆ ಈ ಲೈಟ್ಸ್ ಎಲ್ಲ ಹಾಕೋದಕ್ಕೆ ಅವ್ರು ನೋಡ್ಕೋತಾ ಇದ್ದಾರೆ. ತುಂಬ ದಿನಗಳೇ ಆಗಿತ್ತು ಎತ್ತಿಟ್ಟಿತ್ತು. ಆಯುಧ ಪೂಜೆ ಟೈಮು ಮತ್ತು ಹಬ್ಬಗಳ ಟೈಮ್ಗೆ ಮಾತ್ರ ಹಾಕೋದು, ದೀಪಾವಳಿಲಿ ಹಾಕಿತ್ತು. ಇವಾಗ ನಮ್ಮ ಶಾಪ್ ಮುಂದೆ ನೋಡಿ ಎಷ್ಟೊಂದು ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ನಿನಾದ್ಗೆ ತೋರಿಸ್ತಿದ್ದೆ. ನಿನಾದ್ ತುಂಬ ಖುಷಿ ಆಗ್ಬಿಟ್ಟಿತ್ತು. ಏನು ತುಂಬ ನಗ್ತಾ ಇದ್ದ ಅಂದರೆ ಭಯಂಕರ ನಗ್ತಾ ಇದೆ ನೋಡಿ. ಶನಿವಾರ ನೈಟು ದೇವಸ್ಥಾನಕ್ಕೆ ಅಲಂಕಾರ ಮಾಡಿದ್ದಾರೆ, ಇನ್ನೂ ದೇವ್ರಿಗೆ ಅಲಂಕಾರ ಮಾಡಿಲ್ಲ. ಅಭಿಷೇಕ ಎಲ್ಲ ಅಂದರೆ ಸಂಜೆ ಮಕ್ಕಳೆಲ್ಲ ಎಷ್ಟೋ 101 ಮಕ್ಕಳೆಲ್ಲ ಹಾಲರ್ವಿ ಎಲ್ಲ ತಂದು ಮಾಡ್ತಾರೆ. ನಮ್ಮೂರಿನ ವೀರಭದ್ರೇಶ್ವರ ದೇವಸ್ಥಾನ ಇದು, ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಇದು ನೋಡಿ ನೈಟು ಆಲ್ಮೋಸ್ಟ್ ಒಂದು 11:30 ಆಗಿತ್ತು. ಹಾಲರ್ವಿ ತೊಗೊಬಂದರು. ಲೈಟ್ಸ್ ಎಲ್ಲ ಅರೇಂಜ್ ಏನಾಗುತ್ತೆ ಅದೊಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಎಷ್ಟು ಬೇಕೋ ಹೈಲೈಟ್ಸ್ ಇದೆ ಅದನ್ನು. ಇದು ನೋಡಿ ರುದ್ರಾಕ್ಷಿ ಶಿವಲಿಂಗ ಮಾಡಿದರು. ದೇವಸ್ಥಾನದ ಹತ್ರ ಬಂದು ಕೊಳ ಎಲ್ಲ ಹತ್ರ ಎಲ್ಲ ಪೂಜೆ ಮಾಡಿ ಅಲ್ಲಿ ದೇವರೆಲ್ಲ ಬರ್ತವೆ. ದೇವರೆಲ್ಲ ಬಂದ ಮೇಲೆ ಇಲ್ಲಿ ಹಾಲರ್ವಿ ಎಲ್ಲ ತೊಗೊಂಡು ಮಹದೇಶ್ವರ ದೇವಸ್ಥಾನದಿಂದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹಾಲರ್ವಿ ತೊಗೊಬಂದು ಮಕ್ಕಳೆಲ್ಲ ಇಡ್ತಾರೆ. ಇದು ಸೆಕೆಂಡ್ ಡೇ, ಸಂಡೇ ಇದು. ನಾನು ಮನೆಯಲ್ಲಿ ಬೆಳಗ್ಗೆ ಎದ್ದು 5 ಗಂಟೆಗೆ ಒಂದು 6-6:15 ಅಷ್ಟೊತ್ತಿಗೆಲ್ಲ ತಿಂಡಿಗೆ ಅಂತ ಹೇಳಿಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ದೆ. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನೆನ್ನೆ ನೈಟಿಂದನೇ ಹಬ್ಬ ಸ್ಟಾರ್ಟ್ ಆಗಿದೆ. ಇವತ್ತು ಬೆಳಗ್ಗೆ ತಿಂಡಿ ಬಿಸಿಬೇಳೆ ಬಾತೆಲ್ಲ ಮಾಡಿಟ್ಬಿಟ್ಟು ನಾನೀಗ ಆಲ್ಮೋಸ್ಟ್ 8 ಗಂಟೆ 5 ನಿಮಿಷ ಆಗಿದೆ. ಬಂದು ಒಂದು 10 ನಿಮಿಷ ಆಯಿತು. ಇವಾಗ ಇಲ್ಲಿ ಮಹದೇಶ್ವರ ದೇವಸ್ಥಾನ ಇದೆ, ಅಲ್ಲೇ ಕೊಳ ಅಂತ ಕರಿತೀವಿ, ಅಲ್ಲಿಗೆ ಇವಾಗ ದೇವ್ರ ತರದಕ್ಕೆ ಹೋಗಿದ್ದಾರೆ. ಅದು ವಿಡಿಯೋ ಎಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ ಇವತ್ತಿನ ದಿನ ಎಲ್ಲ ಹೇಗಾಗುತ್ತೆ ಏನು ಇತ್ತು ಅಂತ. ಸಂಡೇ ಮತ್ತೆ ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ಪುನಃ ಮಹದೇಶ್ವರ ದೇವಸ್ಥಾನದ ಹತ್ರ ಹೋಗಿ ದೇವರೆಲ್ಲ ತೊಗೊಬಂದು ಅಲ್ಲಿಂದ ಬಂದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ದೇವರೆಲ್ಲ ಹೋಗಿ ದೇವ್ರಿಗೆ ಇವತ್ತಿನ ಅಂದರೆ ಸಂಡೇ ದೇವಸ್ಥಾನದ ಅಲಂಕಾರ ಮಾಡಿದರು. ದೇವ್ರುಗಳೆಲ್ಲ ಒಳಗಡೆ ಹೋಗಿ ಕಳಶ ಎಲ್ಲ ಇಟ್ಟು ಅಡುಗೆ ಮಾಡೋದಕ್ಕೆ ಒಲೆ ಹಚ್ಚೋದಕ್ಕೆ ಅವರು ದೇವಸ್ಥಾನದಿಂದ ಕಳಶದಲ್ಲಿ ನೀರು ತಂದಿದೆ ಅದು, ಮತ್ತು ಇಲ್ಲಿ ಅಡುಗೆ ಮಾಡೋದಕ್ಕೆ ಅಂತೆಲ್ಲ ರೆಡಿ ಮಾಡಿದ್ರು. ಇದು ಊಟದ ವ್ಯವಸ್ಥೆ ಇತ್ತು ಅವತ್ತು. ಆಲ್ಮೋಸ್ಟ್ ಒಂದು 10,000-15,000 ಜನ ಊಟ ಮಾಡಿದ್ದಾರೆ ಅವತ್ತು. ಸಂಡೇ ಸಂಜೆ ನೋಡಿ ಚಿರಾಗ್ ಮತ್ತು ನೀನಾದ್ ಹೇಗೆ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮಗಳೂ ಕೂಡ ಬಂದಿದ್ಲು, ಕೀರ್ತನ ಅಂತ ಹೇಳಿಬಿಟ್ಟು ಅವಳ ಹೆಸರು. ಆ ಪಾಪ ವಿಡಿಯೋ ಮಾಡ್ತಿದ್ದೆ, ನಾನು ಆಚೆ ಇದ್ದೆ, ಯಾರೋ ಗೆಸ್ಟ್. ಸೋಮವಾರದ ವಿಡಿಯೋ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ತಿಂಡಿನೂ ಮಾಡಿ ತಿಂಡಿಗೆ ಅಂತ ಹೇಳಿಬಿಟ್ಟು ಪೊಂಗಲ್ ಮಾಡಿದ್ದೆ. ಚಿರಾಗು ಸ್ಕೂಲ್ಗೆ ಹೊರಟಿದ್ದ, ನಿನಾದ್ದು ರೆಡಿ ಎಲ್ಲ ಮಾಡಿ ಮತ್ತು ನಾನು ಅಂಗಡಿ ಹತ್ರ ಹೋದೆ. ಸೋಮವಾರ ದಿನವೂ ಹಾಗೆಯೇ ಸೋಮವಾರ ದಿನ ತುಂಬ ಲೇಟಾಗುತ್ತೆ. ಎಷ್ಟು ಲೇಟಾಗುತ್ತೆ ಅಂದರೆ 11:30 ಆಗಿತ್ತು. ನಮ್ಮ ಅಂಗಡಿ ಹತ್ರನೇ ದೇವ್ರುಗಳೇ ಬಂದು ಅಲ್ಲಿ ಒಲೆ ಹಚ್ಚಬೇಕು. ಒಲೆ ಹಚ್ಚಿದಾಗ ಆಲ್ಮೋಸ್ಟ್ ಒಂದು 2 ಗಂಟೆಗೆಲ್ಲ ಅಡುಗೆ ಮುಗ್ದಿದ್ದಂತೆ. ಅವ್ರು ದೇವ್ರ ಮೇಲೆ ಎಷ್ಟೊಂದು ನಂಬಿಕೆ ಇರುತ್ತೆ ಅಂತಂದರೆ ಎಷ್ಟು ಬೇಗ ಚೆನ್ನಾಗಿರುತ್ತೆ. ಇದರಲ್ಲಿ ಬಾಯಿಪೀಠ ಮತ್ತು ಮಕ್ಕಳುಗಳಿಗೆ ಕುಪಾಲಿ ಬೀಗ, ಟೋಪಿ ಬೀಗ ಅಂತ ಕರೀತಾರೆ. ದೇವ್ರಿಗೆ ಬೀಗೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ, ಏನೋ ಸಮಸ್ಯೆ ಆದಾಗ ಅರ್ಕೆ ಮಾಡ್ಕೊಂಡು ಅರ್ಕೆ ಎಲ್ಲ ತೀರ್ಸೋದು ಮಾಡ್ತಾರೆ. ಇದನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ. ಇದು ಪ್ರತಿ 2 ವರ್ಷಕ್ಕೆ ಒಂದ್ಸಲ ಆಗೋದ್ರಿಂದ ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಎಲ್ಲ ಸೇರಿಸ್ಕೊಂಡು. ಆಮೇಲೆ ಏನು ಗೊತ್ತಾ, ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಅಡುಗೆ ವ್ಯವಸ್ಥೆ ಮಾಡಿದ್ದು. ಮಹದೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ದಿನದ ಅಭಿಷೇಕದ್ದು ಇದೆಲ್ಲನೂ ನಾನು ಒಬ್ಬರು ಕೈಲಿ ಕೊಟ್ಟು ವಿಡಿಯೋ ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿದ್ವಿ ನೋಡಿ. ನೈವೇದ್ಯ ಎಲ್ಲ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ನೈವೇದ್ಯ ಮಾಡ್ತಾಯಿದ್ದಾರೆ. ಮಹದೇಶ್ವರ ದೇವಸ್ಥಾನಕ್ಕೂ ಕೂಡ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು.
ಹಬ್ಬ ಅಂತೂ ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಎಷ್ಟು ಗ್ರ್ಯಾಂಡಾಗಿ ಅಂತಲೇ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.